ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರಿನೀಸ್ ಕಿಚನ್. ನಾವು ಇವತ್ತು ವೀಟ್ ಬೇಸ್ನ ಉಪಯೋಗ ಮಾಡಿ ಆರೋಗ್ಯಕರವಾದ ವೆಜ್ ಪಿಜ್ಜಾ ಮಾಡೋಣ. ನಾವು ಸುಮ್ಮನೆ ಹೊರಗಡೆ ಅಷ್ಟೊಂದು ದುಡ್ಡು ಕೊಟ್ಟು ಪಿಜ್ಜಾ ತಿನ್ನೋ ಬದಲು ಅದಕ್ಕಿಂತ ತುಂಬ ಟೇಸ್ಟಿಯಾಗೂ ಹೆಲ್ದಿಯಾಗಿ ಮನೆಯಲ್ಲಿನೇ ಮಾಡ್ಕೋಬಹುದು. ಹೀಗೆ ಮಾಡೋದ್ರಿಂದ ದುಡ್ಡು ಉಳಿಯುತ್ತೆ, ಜೊತೆಗೆ ಮನೆಯಲ್ಲಿನೇ ಮಾಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಹೈಜಿನಾಗೂ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ ಈ ಪಿಜ್ಜಾನ ಹೆಂಚ್ ಮೇಲೇ ಮಾಡ್ಕೋಬೋದು, ಓವೆನೆಲ್ಲ ಅವಶ್ಯಕತೆ ಇರಲ್ಲ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ವೆಜ್ ಪಿಜ್ಜಾ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಲಿಕ್ಕೂ ಮರಿಬೇಡಿ. ಇವಾಗ ತುಂಬಾ ಸಿಂಪಲ್ಲಾಗಿ ಬರೀ 10 ನಿಮಿಷದಲ್ಲಿ ಈ ಪಿಜ್ಜಾನ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಫಸ್ಟು ಒಂದು ತವಾನ ಬಿಸಿಗೆ ಇಟ್ಬಿಟ್ಟು ಫ್ಲೇಮ್ನ ಲೋನಲ್ಲಿ ಇಟ್ಟಿದ್ದೀನಿ. ಹಾಗೆಯೇ ಒಂದು ಸ್ಪೂನಷ್ಟು ಎಣ್ಣೆನ ಹೆಂಚ್ ಮೇಲೆ ಹಾಕಿ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಣ್ಣೆ ಹಾಕೋದ್ರಿಂದ ಪಿಜ್ಜಾ ಬೇಸು ಹೆಂಚ್ಗೆ ಅಂಟಲ್ಲ, ಅದಕ್ಕೋಸ್ಕರ. ಇವಾಗ ನಾನು ಹೆಂಚ್ ಮೇಲೆ ವೀಟ್ ಪಿಜ್ಜಾ ಬೇಸ್ನ ಹಾಕ್ಕೊಳ್ತಾ ಇದ್ದೀನಿ. ವೀಟ್ ಪಿಜ್ಜಾ ಬೇಸ್ ಬದಲು ಮೈದಾ ಪಿಜ್ಜಾ ಬೇಸ್ನೂ ಹಾಕ್ಕೋಬೋದು, ಬಟ್ ಏನಂದರೆ ಹೆಲ್ದಿ ಆಗಿರಲಿ ಅಂದ್ಬಿಟ್ಟು ನಾನು ಇದನ್ನ ಉಪಯೋಗ ಮಾಡ್ತಾಯಿದ್ದೀನಿ. ಇವಾಗ ಒಂದು 2-3 ಸ್ಪೂನಷ್ಟು ಪಿಜ್ಜಾ ಸಾಸ್ನ ಪಿಜ್ಜಾ ಬೇಸ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ಪೂನ್ ಉಪಯೋಗ ಮಾಡಿಕೊಂಡು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಪಿಜ್ಜಾ ಏನಾದರೂ ನಿಮಗೆ ಸ್ಪೈಸಿ ಬೇಕು ಅನ್ನೋದಾದರೆ ನಾವು ಸಾಸ್ ಹಾಕ್ತೀವಲ್ಲ, ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ಕ್ಯೂಬ್ ಸೈಜಾಗಿ ಸಣ್ಣದಾಗಿ ಕಟ್ ಮಾಡಿರೋ ಕ್ಯಾಪ್ಸಿಕಮ್ನ ಪಿಜ್ಜಾ ಮೇಲೆ ಎಲ್ಲ ಕಡೆ ಒಂದೊಂದು ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಥರ ಕ್ಯೂಬ್ ಸೈಜಲ್ಲೇ ಕಟ್ ಮಾಡಿರೋ ಆನಿಯನ್ ಕೂಡ ಎಲ್ಲ ಕಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2-3 ಸ್ಪೂನಷ್ಟು ಬೆಂದಿರೋ ಸ್ವೀಟ್ ಕಾರ್ನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಟೊಮೆಟೊ ಕೂಡ ಉಪಯೋಗ ಮಾಡ್ಬೋದು. ನಮ್ಮ ಮನೇಲಿ ಮಕ್ಕಳಿಗೆ ಟೊಮೆಟೊ ಹಾಕಿದ್ರೆ ಇಷ್ಟ ಆಗಲ್ಲ ಅಂತೇಳ್ಬಿಟ್ಟು ನಾನು ಟೊಮೆಟೊ ಉಪಯೋಗ ಮಾಡಿಲ್ಲ. ಇವಾಗ ಪಿಜ್ಜಾ ಮೇಲೆ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡರ್, ಹಾಗೆಯೇ ಸ್ವಲ್ಪ ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪೆಪ್ಪರ್ ಪೌಡರ್ ಮತ್ತು ಚಾಟ್ ಮಸಾಲಾನ ಒಂದು ಎಕ್ಸ್ಟ್ರಾ ಟೇಸ್ಟ್ ಇರಲಿ ಅಂತ ಹೇಳ್ಬಿಟ್ಟು ಹಾಕಿರೋದು. ನಿಮ್ಗೆ ಇಷ್ಟ ಆಯಿತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಇವಾಗ ಇದ್ರ ಮೇಲೆ ಒಂದು 5-6 ಸ್ಪೂನಷ್ಟು ತುರಿದಿರೋ ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಚೀಸು ಜಾಸ್ತಿ ಇಷ್ಟ ಇದೆ ಅಂತ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಚೀಸ್ನ ನೀಟಾಗಿ ಸ್ಪ್ರೆಡ್ ಮಾಡಿದಾಗಿದ ಮೇಲೆ ಒಂದು ಲಿಡ್ನ ಕವರ್ ಮಾಡಿ ಒಂದು 2-3 ನಿಮಿಷ ಲೋ ಫ್ಲೇಮ್ನಲ್ಲಿ ಇದನ್ನ ಕುಕ್ ಆಗೋದಕ್ಕೆ ಇಟ್ಟಿದ್ದೀನಿ. ಚೀಸ್ ಈ ಥರ ಮೆಲ್ಟ್ ಆಗಿದೆ ಅಂತಂದರೆ ಇದು ಆಗಿದೆ ಅಂತ ಹೇಳ್ಬಿಟ್ಟು ಆವಾಗ ನಾವು ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನ ಹಾಗೆಯೇ ಒಂದು 30 ಸೆಕೆಂಡ್ ಬಿಡಬೇಕು. ಇವಾಗ 30 ಸೆಕೆಂಡ್ ಆಗಿದೆ. ಲಿಡ್ನ ತೆಗೆದ್ಬಿಟ್ಟು ಪಿಜ್ಜಾನ ನಾನೊಂದು ಚಾಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಪಿಜ್ಜಾ ರೆಡಿ ಆಗಿದೆ. ಇದ್ರ ಮೇಲೆ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಮತ್ತೆ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾದ ಹಾಗೂ ಆರೋಗ್ಯಕರವಾದ ಮಿಕ್ಸ್ ವೆಜ್ ಪಿಜ್ಜಾ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ. ಈ ರೆಸಿಪಿನ ನೀವು ಮನೆಯಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ ಸ್ನೇಹಿತರೆ. ಟೇಸ್ಟ್ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇದೇ ಥರ ಇನ್ನೂ ಡಿಫ್ರೆಂಟ್ ರೆಸಿಪೀಸ್ ಬೇಕಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅರಿನೀಸ್ ಕಿಚನ್.